ಬಟ್ ಸಿದ್ದರಾಮಯ್ಯನವ್ರಿಗೆ ನರೇಟಿವ್ ಬಿಲ್ಡಿಂಗ್ ಆರ್ಟ್ ಗೊತ್ತಿದೆ ಸರ್. ಇಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು, ಈ ಬರ ಪರಿಹಾರ ಬರಲಿಲ್ಲ, ಅವರಿಗೆ ಜನರ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಮಾಡ್ತವೆ. ಅದು ಡೈಲಾಗ್ಸ್ 100 ಸುಳ್ಳು ಹೇಳಿ ಒಂದು ನಿಜ ಮಾಡೋ ಅಂತಾರಲ್ಲ, ಆ ಥರ ನಡೀತದೆ ಪ್ರತಿನಿತ್ಯ. ಅವ್ರ ಕ್ಯಾಬಿನೆಟಲ್ಲಿ ಇರೋರು ಹಂಗೆ ಹಿಂಗೆ ನಾವು ದುಡ್ಡು ಕೊಡಲಿಲ್ಲ ಪಟ್ಟು ಇದೆಲ್ಲ ಹೇಳ್ತಾರೆ. ಈಗ ಅವ್ರು ಹೇಳಿದ್ರು 15ನೇ ಫೈನಾನ್ಸ್ ಕಮಿಷನಲ್ಲಿ ನಮಗೆ ಫಸ್ಟು ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಾಗ 5,400 ಕೋಟಿ ನಮಗೆ ಇದು ಮಾಡಿದರು ಅಂತ ಹೇಳಿ ಕೊಡಬೇಕು ಅಂತ ಹೇಳಿದ್ರು, ಯಾರು ಮಾರ್ಕ್ ಮಾಡಿದರು ಅಂತ. ಬಟ್ ಫೈನಾನ್ಸ್ ಕಮಿಷನ್ನಲ್ಲಿ ನಿಮಗೆ ಪ್ರಿಲಿಮಿನರಿ ರಿಪೋರ್ಟ್ ಕೊಡೋದಿದೆಯಲ್ಲ, ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಇಲ್ಲ. ಫೈನಲ್ ರಿಪೋರ್ಟ್ ಕೊಟ್ಟಾಗ ಏನು ಕೊಡ್ತಾರೆ ಅದು ಗ್ಯಾರಂಟಿ. ಪ್ರಿಲಿಮಿನರಿ ರಿಪೋರ್ಟಲ್ಲಿ ಇದ್ದಿದ್ದೆ, ಪ್ರಿಲಿಮಿನರಿ ರಿಪೋರ್ಟಲ್ಲಿ ಅದಿರೋದು. ಓಕೆ ಓಕೆ, ಅದನ್ನು ಸರಿಯಾದ ರೀತಿ ಹೇಳಬೇಕಲ್ಲ. ಅವರು ಪ್ರಿಲಿಮಿನರಿ ರಿಪೋರ್ಟಲ್ಲಿ ಕೊಟ್ಟಿದ್ದರು, ಫೈನಲ್ ರಿಪೋರ್ಟ್ ಕೊಟ್ಟಾಗ ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಇಲ್ಲ ಆಯ್ತಾ ಬರೋದಾ? ಓಕೆ. ದೆನ್ 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡಿಗೆ ಕೇಳ್ತಾರೆ. ಫೈನಾನ್ಸ್ ಕಮಿಷನ್ ಹೇಳಿದರು, ಐಡೆಂಟಿಫೈ ಮಾಡಿದರು, ಕೊಡಲಿಲ್ಲ ಅಂತ ಹೇಳಿ. ಈಗ ನೀವು 27,000 ಕೋಟಿ ಪ್ರಾಜೆಕ್ಟ್ ಅದು. ಈಗ 3,000 ಕೋಟಿ ಕೇಂದ್ರ ಸರ್ಕಾರ ಕೊಡಬೇಕಾದ್ರೆ ಇವರು ಅದಕ್ಕೆ ಮ್ಯಾಚಿಂಗ್ ಗ್ರಾಂಟ್ ಕೊಡಬೇಕು. ಆ ಯೋಜನೆ ಯಾವ ರೀತಿ ಇಂಪ್ಲಿಮೆಂಟ್ ಮಾಡ್ತೀವಿ ಹೇಳ್ಬೇಕಲ್ಲ. ಮತ್ತು ಅಪ್ಪರ್ ಭದ್ರಾದು ಇದು ಹಂಗೇನಾ? ಅಪ್ಪರ್ ಭದ್ರಾದೂ 5,000 ನಾವು ಮ್ಯಾಚಿಂಗ್ ಗ್ಯಾರಂಟಿ ಏನು ಕೊಡ್ತೀವಿ, ಅದ್ರ ಜೊತೆಗೆ ಆ 5,000 ಕೋಟಿ ದುಡ್ಡನ್ನು ನೀವು ಕೊಡಿ ಅಂತ ಕೇಳಬೇಕಾದ್ರೆ ನಿಮ್ಮ ಪ್ರಾಜೆಕ್ಟ್ನ ಏನು DPR ಮತ್ತು ಏನು ಕೆಲಸ ಮಾಡ್ತೀರಿ ಅದು ಡೀಟೇಲ್ ಕೊಡಬೇಕಲ್ಲ. ಅದೇನು ಸಬ್ಮಿಟ್ ಮಾಡಿರೋ ಇಲ್ಲ ಗೊತ್ತಿಲ್ಲ ನಮಗೆ. ಇದು ಸಮಸ್ಯೆ ಬರೋದು. ತಿರ್ಗಾ ಮಾಡೋದು ಸರ್. 5 ಗಂಟೆ ಮೈಸೂರಲ್ಲಿ ಊಟ ಮಾಡಿದ್ರಿ ನೀವು, ಬೆಳಗ್ಗೆ 10 ಗಂಟೆಗೆ ಮನೆ ಮಾಮೂಲಿ ಮಾಮೂಲಿ ಯಾವಾಗ ಎಲೆಕ್ಷನ್ ಟೈಮ್ ಅಂದರೆ ಹಿಂಗೆ. ಎಲೆಕ್ಷನ್ ಟೈಮ್ ಅಂದರೆ ನಾವು 5 ಗಂಟೆ 6 ಗಂಟೆ, ರಾತ್ರಿ ಊಟ 3 ಗಂಟೆ ಬಿಡುತ್ತೆ. 3 ಗಂಟೆ ಬೆಳಗ್ಗೆ ಅಂತ ರಾತ್ರಿ ಬೆಳಗಿನ ಜಾವ ರಾತ್ರಿ ಊಟ 5 ಗಂಟೆಗೆ. ಹುಣಸೂರು ಪಿರಿಯಾಪಟ್ಟಣ, ಹುಣಸೂರು ಪಿರಿಯಾಪಟ್ಟಣ ಮತ್ತೆ ಬೆಂಗಳೂರು ವಾಪಸ್. ಇಲ್ಲ, ಇವತ್ತು ಇಲ್ಲೇ ಇರ್ತೀನಿ. ಬೆಳಗ್ಗೆ ಕೇರ್ಪೇಟೆಯಿಂದ ಶುರು ಮಾಡ್ತೀನಿ. ಅಂದರೆ ಕೇರ್ಪೇಟೆ, ಚನ್ನರಾಯಪಟ್ಟಣ 4-5 ಸಭೆಗಳಾಗ್ತದೆ. ನಾಳೆ ಕೇರ್ಪೇಟೆ, ಚನ್ನರಾಯಪಟ್ಟಣ, ಕುಣಿಗಲ್ಲು, ಕನಕಪುರ. ಓಕೆ. ದಿವಸ 4ರಿಂದ 5 ಕಾನ್ಸ್ಟಿಟ್ಯೂನ್ಸಿ ಕವರ್ ಮಾಡಿಬಿಡ್ತೀನಿ. ಕುಮಾರಸ್ವಾಮಿ ಅವ್ರದ್ದು ಬೆಂಗಳೂರು ಸುತ್ತ ಕಡೆ 1000 ಎಕರೆ ಆಸ್ತಿ ಎಲ್ಲೆಲ್ಲಿದೆ ಅಂತ ನೋಡ್ಬೇಕು. ಹುಡುಕಿಸ್ಬೇಕೀಗ, ಸ್ವಲ್ಪ ಹುಡುಕೊಡಪ್ಪ ಅಂತ ಹೇಳ್ಬೇಕೀಗ ಅವರಿಗೆ, ಲೀಡ್ರಿಗೆ. ಅಯ್ಯೋ ರಾಮ ಸರ್. ಅದೇನೋ ನಮಗೆ ಎಲೆಕ್ಷನ್, ನಾವು ಪತ್ರಕರ್ತರಿಗೆ ಅನ್ಸೋದು ಸ್ವಲ್ಪ ಡಿಗ್ನಿಫೈಡಾಗಿ ಚರ್ಚೆಗಳಾಗಬೇಕು ಅಂತ. ಏನು ಏಕವಚನಕ್ಕೆ ಯಾಕೆ ಬಂದುಬಿಡ್ತಾವೆ? ಅಯ್ಯೋ, ಅವರಿಗೆ ಫ್ರಸ್ಟ್ರೇಟ್ ಆಗ್ಬಿಟ್ಟಿದ್ದಾರೆ. ಬೆಂಗಳೂರು ಗ್ರಾಮಾಂತರದ್ದು ಚುನಾವಣೆ ಮಿಸ್ಫೈರ್ ಆಗೋಕ್ಕೆ ಶುರುವಾಯಿತು. ಆಗಲಿಂದ ಡಿಸ್ಟರ್ಬ್ ಆದರು. ಭಾಳ ಖುಷಿಯಾಗಿದ್ದರು ಯಾವಾಗ BJPದು ಮೊದಲು 20 ಅಭ್ಯರ್ಥಿ ಘೋಷಣೆ ಮಾಡಿದ್ರು. ಓಕೆ. ಅವರು ಆಗ ಅವರಿಗೆ ಇಲ್ಲ BJP ಅಭ್ಯರ್ಥಿಗಳ ಬಗ್ಗೆ ನೆಗೆಟಿವ್ ಹೊಡಿತಿದೆ, ನಾವು ಒಂದು 15 ಸೀಟ್ ಗೆಲ್ತೀವಿ ಅನ್ನೋದು ಬಂದರು. ಅದು ಯಾವಾಗ ಇವೆಲ್ಲ ಸೆಟೇಟ್ ಆಗೋಯ್ತು, ಇಲ್ಲಿದ್ದು ಕನಕಪುರದವರಿಗೆ ಮೇಜರ್ ಡ್ಯಾಮೇಜು. ಬೆಂಗಳೂರು ಅವ್ರು ಲೆಕ್ಕ ಹಾಕಿರಲ್ಲ ಈ ಥರ ಬೆಂಗಳೂರು ಗ್ರಾಮಾಂತರ ಈ ಥರ ಟರ್ನ್ ತಗೊಳುತ್ತೆ. ಅದಾದ ಮೇಲೆ ಸ್ವಲ್ಪ ಶುರುವಾಯಿತು. ಈಗ ನಿಮ್ದೇನು ಭಾಳ ಜೋರು ಚರ್ಚೆ, ಇನ್ನು ಗೆದ್ದು ಕೇಂದ್ರ ಮಂತ್ರಿ ಆಗ್ತೀರಿ, ಕೇಂದ್ರ ಮಂತ್ರಿ ಆಗ್ತೀರಿ. ಅದೇನು ಎಲ್ಲ ಜನವೇ ಸುಮ್ಮನೆ. ಈಗ ಹಿಂದೆ ಕುಮಾರಣ್ಣ ಮುಂದಿನ ಮುಖ್ಯಮಂತ್ರಿ ಅಂದ್ಬಿಟ್ಟು ಅದು ಆಗೇ ಬಿಡ್ತು. ಈಗಲೂ ಜನಗಳು ಇದು ಹೇಳಿ ಹೇಳಿ ಅದೇನು ಮತ್ತೇನೇನಾಗುತ್ತೆ ನೋಡಬೇಕು. ನಾನೇನು ಎಲ್ಲೂ ಮಾತಾಡಿಲ್ಲ, ಅವರವರೇ ಮಾತಾಡೋದು. ಕಾಂಪಿಟೇಷನ್ ಭಾಳ ಇದೆ ಕರ್ನಾಟಕದಿಂದ. ಭಾಳ ಜನ ಒಳ್ಳೊಳ್ಳೆ ಲೀಡರ್ಗಳು ಬೆಳೆದಿದ್ದಾರೆ. ಹೌದು. ಏನು ಮಾಡ್ತಾರೆ ನೋಡಬೇಕು. ರೈಟ್ ಸರ್, ಒಳ್ಳೆಯದು ಸರ್. ಕುಮಾರಸ್ವಾಮಿ ತುಂಬ ಧನ್ಯವಾದ. ಒಳ್ಳೆಯದಾಗಲಿ ಕ್ಯಾಂಪೇನು. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.